ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹಾಗೆ ಬಂದು ಕಲ್ಲೇರಿಯಲ್ಲಿ ಒಂದು ಸ್ಟಾಪ್ ನೋಡ್ಬೋದು. ಕಲ್ಲೇರಿ ಜಂಕ್ಷನಲ್ಲಿ ಇದ್ದೇನೆ. ಇಲ್ಲಿ ಕರ್ನಾಟಕ ಸ್ಟೋರ್ ಅಂತ ಉಂಟಲ್ಲ, ಅಲ್ಲಿ ಒಂದು 10 kg ಇದು ಎಂಥದ್ದು ರಾಗಿ ಹುಡಿ ಹಾಕ್ಲಿಕ್ಕಿತ್ತು. ಸೊ ಹುಡುಗರನ್ನು ಕಳಿಸಿದ್ದೇನೆ. ಅವ್ರು ಬಂದಾದಮೇಲೆ ಇಲ್ಲಿಂದ ಎದುರೋದ್ರೆ ಫುಡ್ ಪಾಯಿಂಟ್ ಅಂತ ಇನ್ನೊಂದು ಹೋಟೆಲ್ ಸಿಗ್ತದೆ, ಅಲ್ಲಿಗೆ ಐಟಮ್ ಇಳಿಸ್ಬೇಕು. ಅಲ್ಲಿಗೆ ಐಟಮ್ ಇಳಿಸಿದ ಮೇಲೆ ಮತ್ತೆ ಇಲ್ಲಿಂದ ಸೀದಾ ಕುಪ್ಪೆಟ್ಟಿಗೆ. ಕಲ್ಲೇರಿಯಲ್ಲಿ 2ನೇ ಪಾಯಿಂಟ್ ಫುಡ್ ಪಾಯಿಂಟ್ ಹೋಟೆಲ್ ಹತ್ರ ಇದ್ದಾವೆ, ನೋಡ್ಬೋದು. ಇಲ್ಲಿ ಗಾಡಿ ರಿವರ್ಸ್ ಹಾಕಿದ್ದೇನೆ. ಅವರಿಗೆ ಒಂದು 2 ಗೋಣಿ ಮೈದಾ, ಒಂದು 3 ಬಾಕ್ಸ್ ಪಾಮ್ ಆಯಿಲ್, ಮತ್ತೊಂದು ಅಕ್ಕಿ, ಪಾರಿಜಾತ ಅಕ್ಕಿ. ಬಟ್ ಅಲ್ಲಿ ಆರ್ಡ್ರ್ ಕೊಟ್ಟದ್ದು ಅವ್ರಿಗೆ ಗೊತ್ತಿಲ್ಲ ಅಂತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಎಂತಂತ ಹೇಳಿ ಅದಾದಮೇಲೆ ಇಳಿಸೋದಾ ಬೇಡವಾ ಅಂತ ನೋಡುವ. ಕಲ್ಲೇರಿಯಿಂದ ಬಿಟ್ಟು ಬೆಳ್ತಂಗಡಿ ಹೈವೇಯಲ್ಲಿ ಹೋಗ್ತಾ ಇದ್ದೇವೆ. ಆದರೆ ಪಾಯಿಂಟ್ ಬರ್ತಾನೆ ಇಲ್ಲ ಮಾರೆ, ಒಂದು ಪಾಯಿಂಟ್ ಕೂಡ ರೀಚ್ ಆಗ್ತಾ ಇಲ್ಲ. ನಾವು ಟೈಮ್ ನೋಡ್ಬೋದು, 4:56 ಆಯಿತು, ಆಗದಿಂದ ಬರ್ತಾನೇ ಉಂಟು. ಬಟ್ ಎಂತಂತ ಗೊತ್ತಿಲ್ಲ. ಇವತ್ತು ಹೋದಲ್ಲಿ ಎಲ್ಲ ಶನಿ ಹಿಡ್ದಾಗೆ ಆಗಿದೆ. ಒಂದನೇದ್ದು ಫ್ರಂಟ್ ಲೋಡ್ ಉಂಟು. ಫ್ರಂಟ್ ಲೋಡ್ ಇದ್ದಾಗ ಬ್ರೇಕ್ ನಿಲ್ಲೋದಿಲ್ಲ ಫಸ್ಟ್ ಆಫ್ ಆಲ್. ಅದು ಅಲ್ಲದೆ ನಮಗೆ ಟೈಮ್ ಕೂಡ ಇಲ್ಲ ಇಲ್ಲಿ. 2 ಆಯಿತು ನಮಗೆ, ತಲೆ ಬಿಸಿ ಅಂತೇಳಿ. ಹೋಗುವಾಗ ಕಂಟ್ರೋಲಲ್ಲಿ ಹೋದದ್ದು, ಯಾಕಂತ ಹೇಳಿದರೆ ಫುಲ್ ಲೋಡ್ ಇದ್ದ ಕಾರಣದಿಂದಾಗಿ ಸ್ಪೀಡ್ ಹೋಗಲಿಲ್ಲ. ಈಗ ಅದಕ್ಕಿಂತ ಡಬಲ್ ಲೋಡ್ ಇಲ್ವಾ ಜುನೈದ್ ಭಾಯ್? ಅದಕ್ಕಿಂತ ಡಬಲ್ ಲೋಡ್ ಉಂಟು ಈಗ. ಹಾಗೆ ಮೆಲ್ಲ ಹೋಗ್ತಾ ಇದ್ದೇನೆ. ಈಗ ಇಲ್ಲಿಂದ ಬಿಟ್ಟರೆ ಎಷ್ಟು ಅಂಗಡಿ ಉಂಟು? ಒಂದು ಗುಯರ್ಗಟ್ಟೆ, 2, 3, 4, 5, 6, 7, 8, ಇನ್ನೂ ಕೂಡ 10 ಬಿಲ್ ಉಂಟು ಮಾರಿ. ಈ 10 ಬಿಲ್ಲನ್ನು ಹಿಡ್ಕೊಂಡು ಎಂತ ಮಾಡೋದಾ? ಗಂಟೆ 4:57, 5 ಗಂಟೆ ಹಿಡ್ಕೊಳ್ಳಿ. ಸೊ ಅಲ್ಲಿ ಎದುರುಗಡೆ ಹೋದರೆ ಒಂದು ಅಂಗಡಿ ಸಿಗ್ತದೆ. ಅದಾದಮೇಲೆ ಗೇರುಗಟ್ಟೆಯಲ್ಲಿ ಎಂತ ತಿಂಡಿ ಮಾಡ್ತಾರೆ. ಅಲ್ಲಿ ಟೈಮ್ ನಮಗೆ ಆ್ಯಕ್ಚುಲಿ ವೇಸ್ಟ್ ಆಗ್ತದೆ. ಅದೊಂದು ದೊಡ್ಡ ಕಷ್ಟ. ನೋಡುವ ಎಷ್ಟು ಗಂಟೆ ಆಗ್ತದೆ. ನನಗೆ ನಿಮ್ಮಂದ ಎಷ್ಟಾಗ್ಬೋದು ಜನ? 6:30 ಆಗ್ಬೋದಾ? 6:30 ಆಗ್ಬೋದು ಅಂತ ಆಗ್ತಾ ಉಂಟು ನನಗೆ. ಅದು ಅಲ್ಲದೆ ತುಂಬ ದಿಕ್ಕಿಗೆ ಹೋಗ್ಲಿಕ್ಕೆ ಉಂಟು. ಲೈನ್ ಅಲ್ಲದ ಲೈನಿಗೆಲ್ಲ ಹೋಗ್ಲಿಕ್ಕೆ ಉಂಟು ಮಾರೆ. ನೋಡು, ತೋರಿಸ್ತೇನೆ ಮುಂದೆ ಅಂತ. ಹತ್ರ ನಾಳ ರೀಚ್ ಆಗ್ತಾ ಬಂದ್ವಿ. ಹಿಂದ್ಗಡೆ ಒಂದು ಅಂಗಡಿ ಇತ್ತು ಜಾರಿಗೆ ಬೈಲಲ್ಲಿ. ಸೊ ಅಲ್ಲಿ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಅದನ್ನು ತೋರಿಸ್ಲಿಕ್ಕೆ ನನಗೆ ಸರಿಯಾಗೋದಿಲ್ಲ. ಸೊ ಇಲ್ಲಿ ಇದೆ ಐಕೆ ನಾಳ ಅಂತ. ಇವರಿಗೆ ಎಂತ ಇರೋದಂತ ಹೇಳಿದರೆ ಗೋಧಿ ಹಿಟ್ಟು ಇರೋದು. ಆ ಗೋಧಿ ಹಿಟ್ಟು ಹಾಕಿ ಬರ್ತಾರೆ. 150 ರೂಪಾಯಿ ಆಯ್ತದೆ, ಇನ್ನು ಇಲ್ಲಲ್ಲ. ಮತ್ತೆಂಥ ವಿಷಯ ಅಂತ ಹೇಳಿದರೆ ಇದೆ, ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಲೇಟ್ ಆಗಿದೆ ಅಲ್ಲಿ. ಮತ್ತು ಮೈದಾ ಅದು ಇದೆಲ್ಲ ಇತ್ತು, ತುಂಬ ಇತ್ತು ಮಾರೆ. ತುಂಬ ಅಂತ ಹೇಳಿದರೆ 2 ಐಟಮ್ ಇದ್ದದ್ದು, ಮೈದಾ ಮತ್ತು ಇದೆ. ಅಲ್ಲಿ ಜನ ತುಂಬ ಜನ ಇದ್ದರು. ಮತ್ತು ಅವರು ಫೋನ್ಪೇ ಮಾಡ್ತೇನೆ ಅದು ಇದು ಅಂತ ಹೇಳಿದ್ರು. ಸೀದಾ ಬಂದೆ. ಅಲ್ಲಿ ರಾಮಾಯಣ ಮಾಡಿಕೊಂಡು ಕೂತ್ರೆ ಇಲ್ಲಿ ನಮ್ದು ಆಗಲಿಕ್ಕೆ ಇಲ್ಲ. ಇನ್ನೂ ಕೂಡ ಉಂಟು ಬಿಲ್, ತುಂಬ ಉಂಟು ಬಿಲ್, ನೋಡ್ಬೋದು. ಅಲ್ಲಿ ಉಂಟು ನೋಡಿ, ಒಂದು 9-10 ಬಿಲ್ ಉಂಟು ಮಾರೆ. ಅದು ಅಲ್ಲದೆ ವಿನಾಯಕಕ್ಕೆ ಹೋಗ್ಬೇಕು, ಅಲ್ಲಿ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಸೊ ಎಂತ ಮಾಡೋದು, ಎಂತ ತಲೆಗೆ ಹೋಗ್ತಾ ಇಲ್ಲ ಕರ್ಮ. ನೋಡುವ ಎಂತ ಆಗ್ತದೆ ಅಂತ. ಈಗ ಇಲ್ಲಿಂದ ಹೊರಡುವ. ನಮ್ಮ ಜೀವನ ನೀರು ತಗೊಳ್ಳೋದ್ರಲ್ಲಿ ಆಗಿದೆ ನೋಡಿ. ಹಣ ಕೊಟ್ಟು ತೆಗಿಯೋದು. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಮೊನ್ನೆ 2 ಬಾಟ್ಲ್ ನೀರು ತಗೊಂಡಿದ್ವಿ. ಒಂದು ನಾನು ತಗೊಂಡು, ಒಂದು ಅಲ್ಲ 2,000 ತಗೊಂಡಿದ್ದೆ. ಜುನೈದ್ ಭಾಯ್, ಮೊನ್ನೆ ನೀವಲ್ಲ 2 ಕುಪ್ಪಿ ನೀರು ತಗೊಂಡದ್ದು. ಅದರದ್ದು ಬಾಟ್ಲ್ ಇರ್ತದೆ ಮಾರ, ಮರುದಿವಸ ಬರುವಾಗ ಇರುತ್ತೆ. ಎಲ್ಲಿಗೆ ಹೋಗ್ತದೆ, ಯಾರು ಕದೀತಾರೆ ಎಂತದ್ದು ನಂಗೆ ಗೊತ್ತಾಗುದಿಲ್ಲ. ನಿನ್ನೆ ಬರುವಾಗ, ನಿನ್ನೆ ಮಂಗಳವಾರ ನನಗೆ ಲೈನ್ ಇರಲಿಲ್ಲ. ಸೋಮವಾರ ತೆಗ್ದಿದ್ವಿ. 2 ದಿವಸದಲ್ಲಿ 2 ಕುಪ್ಪಿ ಆಯ್ತಾ? ಗಾಡಿಯಲ್ಲಿಲ್ಲ. ಎಂತಂತ ಗೊತ್ತಾಗ್ತಾ ಇಲ್ಲ, ಯಾರು ಕದೀತಾರೆ. ಬೇರೆ ಯಾವುದಾದ್ರೂ ವಿಷಯ ಬಿಡಿ, ಬಾಟ್ಲ್ ಕದಿಯುವಾಗಲ್ಲ ಯಾರಿದ್ದಾರೆ ಮಾರೆ. ಆಗಿರ್ಬೋದು ಮೋಸ್ಟ್ಲಿ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಸಿಕ್ಕಿತಾನ ಒಟ್ಟಾಗಿ. ಇಲ್ಲಿ ರುಚಿ ಬೇಕರಿ ಅಂತ ಉಂಟು. ಸೊ ಅಲ್ಲಿ ಬಂದು ಗಾಡಿ ಸೈಡಿಗೆ ಹಾಕಿದ್ದೇನೆ. ಇಲ್ಲಿ ಖಾಲಿ ಆಗ್ತಾ ಉಂಟು, ನೋಡ್ಬೋದು. ಅಲ್ಲಿ ಖಾಲಿ ಮಾಡ್ತಾ ಇದ್ದಾರೆ. ಬಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಅದು ತೆಕ್ಕೊಳ್ಳಿ ಇದು ತೆಕ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಮ್ಮ ಪಾಡು ಯಾರ ಹತ್ರ ಹೇಳೋದು? ಇದನ್ನು ಇಳಿಸ್ಬೇಕು ಆಯಿತಾ, ಅದನ್ನು ಇಳಿಸ್ಬೇಕು. ಇಲ್ಲಿ ಈ ಥರ ರಾಡಿ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಪಾಮ್ ಆಯಿಲ್. ಇದನ್ನು ಯಾರು ಇಳಿಸ್ತಾರೆ? ತೆಗೊಳ್ಳಿ ಐಟಮ್ ತೆಗೊಳ್ಳಿ ಅಂತ. ಇಲ್ಲಿ ಬಂದು ಸಾಯೋದು ನಾವು. ಎಂತ ಹೇಳ್ತೀರ ಜನತೆ? ಕಷ್ಟ ಆಗ್ತದೆ. ಯಾರು ತೆಗೆಯೋದು? ಸಾಯೋದು ಇಲ್ಲಿ ಮೊದಲೇ ತಲೆ ಹಾಳಾಗಿ ಹೋಗ್ತದೆ. ಅದರಲ್ಲಿ ಇಂಥದ್ದು ಬೇರೆ ಸಾವು. ಫೈನಲಿ ಇಲ್ಲಿ ಅನ್ಲೋಡ್ ಎಲ್ಲ ಮಾಡಿ ಆಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ನೋಡ್ಬೋದು ಅಲ್ಲಿ ಯಾವ ಥರ ಹೋಗ್ತದೆ ಅಂತ ಗೊತ್ತಿಲ್ಲ. ಮೊನ್ನೆ ಪಾಸ್ ಆಗಿಕೊಂಡು ಹೋಯ್ತು ಮಾರೆ. ಮೊನ್ನೆ ಅವರು ಹೇಳಿದರು ಸೀದಾ ಹೋಗಂತೇಳಿ. ಈಗ ಹೋಗ್ತದೆ ಅಂತ ಕಾಣ್ತದೆ. ಬಟ್ ಎಲ್ಲಿಯಾದರೂ ಒಂದು ಟೈರ್ ಎಲ್ಲಿಯಾದರೂ ಸಿಕ್ಕಾಕೊಂಡ್ರೆ ಮತ್ತೆ ಗತಿ. ಹೋಗ್ಬೋದಾ ಜುನೈದ್ ಭಾಯ್ ಆ ಕಡೆಯಿಂದ? ನೋಡು, ಒಮ್ಮೆ ಟ್ರೈ ಮಾಡುವ.
ನೋಡುವ ಬನ್ನಿ, ಹೋಗ್ತದೋ ಇಲ್ಲೋ ಅಂತ ನೋಡ್ಬೇಕು. ಹಾಂ ಕೆಸರಾಗಿದೆ ಹೌದು, ಯಾವ್ದಾದ್ರು ಸಿಕ್ಕಾಕೊಂಡ್ರೆ, ಒಂದು ಟೈರ್ ಸಿಕ್ಕಾಕೊಂಡ್ರೆ ಹೋಯ್ತು ಮತ್ತೆ, ಅದೇ ದೊಡ್ಡ ತೊಂದರೆ. ಈ ಕಡೆಯಿಂದ ಆ ಸೈಡ್ ನೋಡಿ ಅಂತೆ, ಅದಕ್ಕೆ ಹೆಸರು. ಮಿಡ್ಲಲ್ಲಿ ಹೋಗ್ಬೇಕಷ್ಟೆ, ನೋಡುವ ಎಂತ ಆಗ್ತದೆ ಅಂತೇಳಿ. ಲೆಟ್ಸ್ ಟ್ರೈ. ಗಾಡಿ ಹೋಗಿದೆ, ನಮ್ದು ಗಾಡಿ ಹೋಗ್ಲಿಕ್ಕೆ ಅದಲ್ಲಿ ಟೈರ್ ಸ್ಲಿಪ್ ಆದದ, ಅಲ್ಲಿ ಟೈರ್ ಸ್ಲಿಪ್ ಆಗಿ ಅಲ್ಲಿ ಗಾಡಿ ಬಾಕಿ ಈಗ ಎಲ್ಲಿಂದ ಹೋಗುದು? ಅದೊಂದು ಗಾಡಿ ಬಾಕಿ ಆಗಿದೆ, ಇಲ್ಲಿ ಒಂದು ಇಳಿಲಿಕ್ಕೆ, ಅಲ್ಲಿ ಮೂಲೆಯಲ್ಲಿ ಒಂದು ಬಾಕಿ ಆಗಿದೆ, ಈ ಕಡೆ ಇಳಿಲಿಕ್ಕೆ ಒಂದು ಗಾಡಿ ಬಂದಿದೆ. ಇದು ಟೋಯಿಂಗ್, ಇದಕ್ಕೆ ಹಣ ಕೊಟ್ಟು ಕರೆಸಿದ್ದೆ ಈಗ ಅದನ್ನು, ಅದು ಎದ್ದೇಳುವುದಿಲ್ಲ ಗಾಡಿ, ಜಾಮ್. ಈಗ ನಾವು ಜಾಮ್ ಆಗಲಿಲ್ಲ ಸಾಕು, ಬನ್ನಿ ರೈಟ್. ದೇವರ ಮೇಲೆ ಭಾರ, ಹೋದ್ರೆ ಹೋಯ್ತು, ಸಿಕ್ಕಾಕೊಂಡ್ರೆ ಹೋಯ್ತು. ಅಪ್ಪ ಹೇಗೆ ಪಾಸ್ ಆಯ್ತಲ್ಲ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಇನ್ನು ಗೇರುಗಟ್ಟು. ಇಲ್ಲಿ ಒಂದು ನೋಡಿ ಮಾರೆ, ಇದೆಂಥದ್ದು ಮಾರ್ರೆ, ಇಲ್ಲಿ ಕಲ್ಲು ನೋಡ್ಕೊಳ್ಬೇಕು ಮಾತ್ರ, ಸೈಡ್ ತೆಗಿಯುವಾಗ ನೋಡಿ. ಬನ್ನಿ ಇಲ್ಲಿಂದ ಸೀದಾ ಗೇರುಗಟ್ಟೆಗೆ ಹೋಗುವ. ಕರೆಕ್ಟಾಗಿ ಗೇರುಗಟ್ಟೆ ಜಂಕ್ಷನಲ್ಲಿ ಇದ್ದೇನೆ, ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಒಂದು ಹೋಟೆಲ್ ಇತ್ತು, ಹೋಟೆಲ್ ದೈವಾನುಗ್ರಹ ಅಂತ. ಸೊ ಅವ್ರಿಗೆ ಐಟಮ್ ಹಾಕ್ಲಿಕ್ಕಿತ್ತು, ಒಂದು ಚಿಕ್ಕ ಕಟ್ಟಿದ್ದದ್ದು. ಅದಕ್ಕೋಸ್ಕರ ನಮ್ಮ ವಿನೀತ್ ಭಾಯಿಯನ್ನು ಕಳಿಸಿದ್ದೇನೆ, ಅವ್ರು ಹಾಕಿ ಬರ್ತಾರೆ. ಇನ್ನು ವೈಷ್ಣವಿ 2, 3, 4, 5, 6, 7 ಬಿಲ್ ಉಂಟು, 7-8 ಬಿಲ್ ಉಂಟು ಇನ್ನು ಕೂಡ. ಗಂಟೆ ಎಷ್ಟು ನಮ್ಮ ಹಣೆ ಬರ ನೋಡಿ, ಅವಸ್ಥೆ ನೋಡಿ, ಇವ್ರಿಗೆ ಗೊತ್ತಾಗೋದಿಲ್ಲ. ನಾವು ಸಾಯಬೇಕಿಲ್ಲ. 5:27. ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಗುರುವಾಯನಕೆರೆ ಹತ್ರ ರೀಚ್ ಆಗ್ತಾ ಬಂದೆ. ಗುರುವಾಯನಕೆರೆ ಹೋಗುವ ಮುಂಚೆ ಇಲ್ಲಿ 2 ಪಾಯಿಂಟ್ ಉಂಟು. ಒಂದು ಇಲ್ಲಿ ವೈಷ್ಣವಿ ಅಂತ, ಇನ್ನೊಂದು ಎದುರುಗಡೆಯಲ್ಲಿ ತೋರಿಸ್ತೇನೆ. ಇಲ್ಲಿಗೆ ಹಿಂದ್ಗಡೆ ಒಂದು ಎಂಥದ್ದು ಇಟ್ಟಿದ್ದಾನಲ್ಲ, ಒಂದು ಗೋಣಿ ನೋಡಿದ್ರಾ? ಅದು ಕೊಡಿ ಆಯಿತಾ, ಸ್ಕ್ಯಾನರ್ ತಗೊಂಡೋಗಿ. ಮತ್ತು ಇನ್ನೊಂದು ಪಾಯಿಂಟ್ ಆ ಕಡೆಯಿಂದ ಒಳಗಿಂದ ಹೋಗ್ಬೇಕು ನೋಡಿ, ಅದು ಒಳಗಿಂದ ಹೋಗಿ ಅಲ್ಲಿ ಒಂದು ಫ್ಯಾಕ್ಟ್ರಿ ಕಾಣ್ತಾ ಇರ್ಬೋದು, ಅದು ಕೂಡ ತಿಂಡಿದೆ ಫ್ಯಾಕ್ಟ್ರಿ. ಅವರಿಗೆ ಅಕ್ಕಿ ಹಿಟ್ಟು ಹಾಕ್ಲಿಕ್ಕೆ ಉಂಟು. ಮತ್ತು ಇದೇ ದಾರಿಯಲ್ಲಿ ಗುರುವಾಯನಕೆರೆಗೆ ಹೋಗಿ ಮತ್ತೆ ಅಲ್ಲಿಂದ ವೇಣೂರು ರೋಡಿಗೆ ಹೋಗ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಅಲ್ಲಿ ರೂಪ ಕ್ಯಾಟ್ರಿಂಗ್ ಅಂತ ಉಂಟು, ಅಲ್ಲಿಗೆ ಹೋಗಿ ಐಟಮ್ ಹಾಕ್ಲಿಕ್ಕೆ ಉಂಟು. ಅದಾದಮೇಲೆ ಇನ್ನೂ ಸಹ ತುಂಬ ಕೆಲಸ ಉಂಟು, ಎಲ್ಲ ತಿಳಿಸ್ತೇನೆ ಮುಂದೆ. ಫಸ್ಟಿಗೆ ಇಲ್ಲಿಗೆ ಐಟಮ್ ಹಾಕಲಿ ಅವರು, ಒಂದು ಕಟ್ಟಿರೋದು, ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಹೀಗಿದ್ರೆ ಸುಲಭ ಆಗ್ತದೆ ಅಂತೇಳಿ ನೋಡಿ. ಈಗ ಎತ್ತು ಕೊಟ್ಟು ಡ್ರೈವಿಂಗ್ ಮಾಡಿ ಅದು ಇದೆಲ್ಲ ಆಗುವಾಗ ತುಂಬ ಸ್ಟ್ರೆಸ್ ಆಗ್ತದೆ, ತಲೆಗೆ ಎಷ್ಟು ಭಾರ ಬೀಳ್ತದೆ ಅಂತ ಹೇಳಿದರೆ ತುಂಬ ಆಗ್ತದೆ, ಒಂಥರ ಆಗ್ತದೆ, ಬೇಡ ಅಂತ ಆಗ್ತದೆ. ಈಗ ಜುನೈದ್ ಬಾಯ್ ಎಲ್ಲ ಬಂದರೆ ನನಗೆ ಸ್ವಲ್ಪ ಆರಾಮ್ಸೆ ಸಿಗ್ತದೆ ಅಂತ. ಜುನೈದ್ ಬಾಯ್ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಅವರೆಲ್ಲ ಒಂದು ಕರೆಕ್ಟ್, ಒಂದು ಎಂಥದ್ದು ಹೇಳಿದರೆ ಅರ್ಥ ಆಗ್ತದೆ ಅವರಿಗೆ, ಇದನ್ನು ಹಾಕ್ಬೇಕಂತ ಅವ್ರಿಗೆ ಹಾಕ್ತಾರೆ. ಅದರಲ್ಲಿ ಜುನೈದ್ ಬಾಯ್ ಬೆಸ್ಟ್. ಅವ್ರು ಬಂದರೆ ನನಗೆ ಎಂಥ ತೊಂದರೆ ಇರೋದಿಲ್ಲ, ಹಣ ಸಹ ಅವರೇ ತರ್ತಾರೆ. ದೊಡ್ಡ ಅಮೌಂಟಿಗೆ ಮಾತ್ರ ನಾನು ಇಳಿತೇನೆ ಅಂತ. ಈ ಕಡೆ 2 ಪಾಯಿಂಟ್ ಎಲ್ಲ ಮುಗಿಸಿ ಈಗ ಕರೆಕ್ಟಾಗಿ ಗುರುವಾಯನಕೆರೆ ಬಂದಾಯಿತು. ಈಗ ಇಲ್ಲಿಂದ ರೈಟ್ ತಗೊಂಡು ಮತ್ತೆ ವೇಣೂರು ರೋಡಲ್ಲಿ ಹೋಗಬೇಕು ಮಾರೆ, ಅದೇ ಒಂದು ದೊಡ್ಡ ತೊಂದರೆ. ಅದೊಂದು ಎಕ್ಸ್ಟ್ರಾ ಆಯಿತು ಇವತ್ತು ನಮಗೆ ಅಂಗಡಿ, ಅದು ಉಂಟು. ಇನ್ನು 2 ಅಂಗಡಿ ಎಕ್ಸ್ಟ್ರಾ ಉಂಟು. ಸೊ ಅದು ತೋರಿಸ್ತೇನೆ ನಿಮಗೆ. ಇಲ್ಲಿಂದ ರೈಟ್ ತಗೊಂಡು ಅಲ್ಲಿಂದ ಮತ್ತೆ ಲೆಫ್ಟ್ ತಗೊಳ್ಬೇಕು ವೇಣೂರು ರೋಡಲ್ಲಿ. ಅದು ಯಾರ್ದು? ಇವರ ಅಣ್ಣಂದ, ಯಾರ್ದು? ಭಾವಂದಲ್ಲ. ನಾನು ಇಲ್ಲಿಂದ ಲೆಫ್ಟ್ ತಗೊಂಡು ವೇಣೂರು ರೋಡಲ್ಲಿ ಹೋಗುವ. ಇಲ್ಲಿಂದ ಹೋಗಲಿಕ್ಕೆ 1 ಕಿಲೋಮೀಟ್ರ್, ಬರಲಿಕ್ಕೆ 1 ಕಿಲೋಮೀಟ್ರ್. ಸೊ ಒಂದು 1/4 ಗಂಟೆ ಇಟ್ಕೊಳ್ಳಿ ಇಲ್ಲಿಗೇನೆ. ಯಾರೋ ಒಬ್ಬ ತಾಳ್ಮೆ ಇದ್ದ ಯುವಕ ನೋಡಿ, ಆ ನಾಯಿಗೆ ಯಾವ ಥರ ಮೇಕಪ್ ಮಾಡಿ ಇಟ್ಟಿದ್ದಾನೆ ಅಂತೇಳಿ. ನೋಡಿ ನೋಡಿ ಯಾವ ಥರ ಫುಲ್ಲು ಮೇಕಪ್ ಮಾಡಿ ಇಟ್ಟಿದ್ದಾನೆ. ನಮಗೆ ಇಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು. ಇಲ್ಲಿ ಐಟಮ್ ಹಾಕಿ ಆಯಿತು. ಈಗ ಇಲ್ಲಿಂದ ಹೊರಡೋದು. ಫೋನ್ ಬಂದಿದೆ ಮಾರೆ ತುಂಬ ಜನರದ್ದು. ಫೋನ್ ಬಂದಿದೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಇನ್ನು ಹೊರಟ್ರೆ ಇಲ್ಲಿಗೆ ಜನ ಮಥುರಾ ಹೋಟೆಲ್ ಅಲ್ಲಿ ಎಲ್ಲ ಉಂಟು, ತುಂಬ ಉಂಟು. ಬನ್ನಿ ಎಲ್ಲ ಮುಂದೆ ತೋರಿಸ್ತೇನೆ ನಿಮಗೆ. ಮತ್ತೆ ಬಂದೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ನೋಡ್ಬೋದು. ಗಂಟೆ 5:54 ಆಗ್ತಾ ಬಂತು.
ಸೊ ಇನ್ನೂ ಕೂಡ ಪಾಯಿಂಟ್ ಉಂಟು, ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ನನಗೆ ಈಗ ಒಂದು 6 ಗಂಟೆ ಆದಮೇಲೆ ಮತ್ತೆ ಕೋಪನೇ ಬರೋದಲ್ಲ ದಿನ ಇದೆ, ಲೈನ್ ಮಾಡಲಿಕ್ಕೆ ಕೋಪ ಬರ್ತದೆ. 6 ಗಂಟೆ ಕಳೆದ್ರೆ ಸಾಕು, ತಲೆ ಹಾಳಾಗಿ ಹೋಗ್ತದೆ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಗುರುವಾಯನ ಕೆರೆ ನೋಡ್ತಾ ಇರ್ಬೋದು ನೀವು. ಇದು ಎಲ್ಲಿಂದ ಈ ಥರ ನೀರು ಸ್ಟಾಕ್ ಫುಲ್ ಉಂಟು ನೀರು. ಈಗ ಇಲ್ಲಿಂದ ನಾವು ಲೆಫ್ಟ್ ತೆಕ್ಕೊಂಡು ಅಲ್ಲಿ ಮಥುರಾ ಹೋಟೆಲ್ ಅಂತ ಒಂದುಂಟು, ನಿಮಗೆ ತೋರಿಸಿದ್ದೇನೆ. ಫಸ್ಟ್ ಆಫ್ ಆಲ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಅದನ್ನು ಚಾರ್ಜಿಗೆ ಹಾಕಬೇಕು. ಅಲ್ಲಿ ಮಥುರಾ ಹೋಟೆಲಲ್ಲೆಲ್ಲ ಇಳಿಸೋದಿಲ್ಲ, ಅದನ್ನು ತೋರಿಸಿದ್ದೇನೆ ನಿಮಗೆ. ಬನ್ನಿ ಇಲ್ಲಿ ಲೆಫ್ಟ್ ತೆಕ್ಕೊಂಡು ಕಂಪನಿ ಕಡೆ ಹೊರಡುವ. ಕಂಪನಿ ಕಡೆ ಹೋಗ್ತಾ 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 ಪ್ರತಿಯೊಂದು ಅಂಗಡಿ ಸಿಗ್ತದೆ, ಅಂಗಡಿಗೆ ಇಳಿಸ್ಕೊಂಡು ಹೋಗಬೇಕಷ್ಟೇ. ಕರೆಕ್ಟಾಗಿ 6:18ಕ್ಕೆ ಗುರುವಾಯನ ಕೆರೆ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ 2 ಅಂಗಡಿ ಉಂಟು, ಒಂದು ರಾಮಗಿರಿ ಅಂತೇಳಿ, ಇನ್ನೊಂದು ಸಂಧ್ಯಾ ಅಂತೇಳಿ. ಸೊ ರಾಮಗಿರಿಗೆ ಒಂದು ಚಿಕ್ಕ ಕಟ್ಟಿರೋದು ಹುಳಿ 5 kg ಏನೋ ಇರೋದು ಇಲ್ಲಿ ಉಂಟಲ್ಲ ಅದೊಂದು. ಮತ್ತು ಅಲ್ಲಿ ಸಂಧ್ಯಕ್ಕೆ ತುಂಬ ಐಟಮ್ ಉಂಟು, 2, 3, 4 ಬ್ಯಾಗ್ಗೆ 4 ಬ್ಯಾಗ್ ಉಂಟು. ಸೊ ಅಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇದ್ದರೆ ಆಗ್ಬೋದು ಮಾರು, ಒಮ್ಮೊಮ್ಮೆ ಅಲ್ಲಿ ಜಾಗ ಇರೋದಿಲ್ಲ. ಜಾಗ ಇಲ್ಲದಿದ್ದರೆ ಜಾಸ್ತಿ ತೊಂದರೆ ನಮಗೆ. ಅಲ್ಲಿ ಪೊಲೀಸ್ನವರು ಸಹ ಬೈತಾರೆ. ಎಲ್ಲಿ ಜನ ಇದೆ ಅದು ಎದುರಾ ಅಲ್ಲಿ ಸಮುದಾಯನ ಹತ್ರ. ಬನ್ನಿ ಅಲ್ಲಿ ಪೊಲೀಸ್ನವರು ಇದ್ದಾರೆ, ಅಲ್ಲೇ ನಿಲ್ಲಿಸುವ. ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಇಳಿಸಬೇಕಲ್ಲ. ತೊಂದರೆ ಇಲ್ಲ, ಸೈಡಲ್ಲಿ ನಿಲ್ಲಿಸಿದೆ, ಬಟ್ ರೋಡಲ್ಲಿ ಎಲ್ಲ ನಿಲ್ಲಿಸಲಿಕ್ಕೆ ಬಾರ್ದಂತೇಳಿ. ಹಾಂ ಬನ್ನಿ ಇಲ್ಲಿ ಸೈಡ್ ಹಾಕುವ ಗಾಡಿ. ಅದೇ ಅಂಗಡಿಗೆ ಸಂಧ್ಯಾ ಸ್ಟೋರ್ ಅಂತ, ಅಲ್ಲಿಗೆ ಒಂದು, ಮತ್ತು ರಾಮಗಿರಿ ಇಲ್ಲಿ ಒಂದು ಉಂಟಲ್ಲ ಅದಕ್ಕೊಂದು. ಬನ್ನಿ ಇಲ್ಲಿ ಸೈಡ್ ಹಾಕಿ ಬಿಡುವ ಗಾಡಿ, ನಿಲ್ಲಿಸಿದ ರಗಳೆ ಇರೋದಿಲ್ಲ. ಇಲ್ಲೇ ಸೈಡ್ ಹಾಕಿದ್ದಾನೆ ಸಂಧ್ಯದ ಹತ್ರ. ಸಂಧ್ಯಾ ಅಂತ ಹೇಳಿದರೆ ಗುರುವಾಯನ ಕೆರೆಯಲ್ಲಿರುವ ಸಂಧ್ಯಾ. ಸೊ ಇಷ್ಟು ಐಟಮ್, ಇಷ್ಟಂತ ಇನ್ನು 3 ಬ್ಯಾಗ್ ಹೋಯ್ತು, 3 ಬ್ಯಾಗ್ ಖಾಲಿ ಮಾಡಿ ಆಯಿತು. ಇನ್ನು 2 ಬ್ಯಾಗ್, ಇದೊಂದು ಮತ್ತು ಇದೊಂದು ಐಟಮ್ ಬಿಟ್ಟು ಬಂದದ್ದು ನಾವು ಅಲ್ಲಿ. ಅವರಿಗೆ ಒಂದು ಗೋಣಿ ಹಾಕಿದೆ, ಇನ್ನೊಂದು ಇದು ಸಿಗಲಿಲ್ಲ ನಮಗೆ. ಹುಡುಕಿ ಹೇಗೆ ಅಂತ ಇದೆ, ಫುಲ್ಲು ಪಾಮ್ ಆಯಿಲ್ ಇತ್ತ ಇಲ್ಲಿ. ಪಾಮ್ ಆಯಿಲ್ ಮೈದೆಲ್ಲ ಇತ್ತ, ಮೈದದ ಒಳಗೆ ಸಿಲುಕು ಹಾಕ್ಕೊಂಡಿತ್ತು. ಮೈದದ ಒಳಗಲ್ಲ, ಸಾರಿ, ನಿಮ್ಮ ಪಾಮ್ ಆಯಿಲ್ ಒಳಗೆ. ಹಾಗೆ ಗೊತ್ತಾಗಲಿಲ್ಲ. ಈಗ ಇದನ್ನು ಬಿಟ್ಟು ಬಂದಿದ್ದೇವೆ. ಇದು ಒಂದು ವಾರ ಕೊಡಬೇಕು, ಮತ್ತು ಎಂತ ಮಾಡುವಾಗಿಲ್ಲ. ನೋಡುವ ಎಂತ ಆಗ್ತದೆ ಅಂತೇಳಿ ಇದನ್ನು ನಿಲ್ಲಿಸುವ. ಇಲ್ಲಿ ಒಂದು ಹುಳಿಗ ಅಂತ ಉಂಟಲ್ಲ, ಅದು ಅಲ್ಲಿ ಅಂಗಡಿಗೆ ಅಲ್ಲಿ ಉಂಟು ರಾಮಗಿರಿ ಅಂತ, ಅದನ್ನು ಹುಡುಕಿ ಅಲ್ಲಿಗೆ ಸಾಕುವ. ನಮ್ಮದು ಲಾಸ್ಟ್ ಪಾಯಿಂಟ್ ಅಲ್ಲಿಂದ ಬಿಟ್ಟವರು ಸೀದಾ ಈಗ ಲಾಯ್ಲದಲ್ಲಿದ್ದೇವೆ. ಲಾಯ್ಲಕ್ಕಿಂತ ಒಳಗೆ ಬಂದಿದೆ, ನಮ್ಮದು ರೂಟು ಆ ಕಡೆ ಇರೋದು. ಬಟ್ ಇಲ್ಲಿ ಒಂದು ಅಂಗಡಿ ಇತ್ತು, ಕರ್ನಾಟಕ ಜನರಲ್ ಸ್ಟೋರ್ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಮತ್ತು ಗಾಡಿ ಅಲಕ್ಕ ñರ್ಕು ಹೇಳ್ತಾ ಉಂಟು. ನಾಳೆ ಒಂಥರ ಸೌಂಡ್ ಆಗ್ತಾ ಉಂಟು. ಅದು ನಾಳೆ ಗ್ರೀಸ್ ಹೊಡಿಸ್ಬೇಕು ಗಾಡಿಗೆ. ಸೊ ಹೇಳಿಟ್ಟಿದ್ದೇನೆ, ನಮ್ಮ ಮಾಮೂಲಿ ಇದ್ದಾರೆ ಗ್ಯಾರೇಜ್ ಅವರು, ಅವ್ರ ಹತ್ರ ಹೇಳಿದ್ದೇನೆ. ಆಯಿತು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ನಾಳೆ ಒಂದು 10 ಗಂಟೆಗೆ ಬಂದು ಇಡಬೇಕು ಗಾಡಿ. ನಾಳೆ ಸ್ವಲ್ಪ ಬೇಗ ಬರಬೇಕು. ಸ್ವಲ್ಪ ಗಾಡಿದ್ದು ಗ್ರೀಸ್ ಹಾಕಿಸಿ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲ ಲೈನಿಗೆ ಜಾಸ್ತಿ ಲೇಟ್ ಆಗ್ತದೆ. ಅದಕ್ಕೋಸ್ಕರ ಸಿಕ್ಕಿತಾ? ಹಾಂ ಸಿಕ್ಕಿತ್ತು. ಬನ್ನಿ ಈಗ ಎಲ್ಲಿಂದ ತಿರುಗಿಸಿ ಇಲ್ಲಿಂದ ಸೀದಾ ಹೋಗುವ ಕಂಪನಿಗೆ. ಗಿಜಿಲ್ ಎಂತ ಹಾಕಿಸ್ಲಿಕ್ಕಿಲ್ಲ. ಸೊ ಈ ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಅಲ್ಲಿ ಎಲ್ಲ ವೀಡಿಯೋ ಕೊಡೋದು ಬೇಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು ವಿರಹಗಳೇ